ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದ ಇವತ್ತು ನಾವು ನಮ್ಮ ಸಂಘಟನಾ ವತಿಯಿಂದ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ನಿಮ್ಮ ಶಾಲೆಗೆ ಬಂದಿರೋ ಉದ್ದೇಶ ಏನಂತಂದ್ರೆ, ನಾವು ನಮ್ಮ ಸಂಘಟನೆಯಿಂದ ಸುಮಾರು ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಒಂದು ನೋಟ್ಬುಕ್ಕು ಮತ್ತು ಇನ್ನಿತರ ಬ್ಯಾಗ್ ಕೊಡುವಂತಹ ಒಂದು ಸಹಾಯಸ್ತ ಮಾಡುವಂತಹ ಒಂದು ಆಂದೋಲನ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಕೂಡ ಇವತ್ತು ನಿಮ್ಮ ಶಾಲೆಗೆ ಬಂದು ನಮ್ಮ ಒಂದು ಜೈ ಭೀಮ್ ಚಳುವಳಿಯ ಪರವಾಗಿ ಒಂದು ಸಣ್ಣ ಪ್ರಮಾಣದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಒಂದು ಸೇವೆಯನ್ನು ಮಾಡಲಿಕ್ಕೆ ಇಡೀ ನಮ್ಮ ತಂಡ ಇವತ್ತು ನಿಮ್ಮ ಶಾಲೆಗೆ ಬಂದಿದೆ. ಓದ್ಬೇಕು, ಬರೀಬೇಕು ಚೆನ್ನಾಗಿ. ಈಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಯಾರನ್ನ ಗೌರ್ಮೆಂಟ್ ಕೆಲಸದವ್ರ ಇದಾರ? ಯಾರನ್ನ ಗೌರ್ಮೆಂಟ್ ಕೆಲಸದವ್ರ ಇಲ್ಲ ಅಲ್ವಾ? ನೀವು ಅಂತ ಹುದ್ದೆಗೆ ಓದ್ಬೇಕು ಅನ್ನೋದು ನಮ್ಮ ಕನಸು, ನಮ್ಮ ಆಶಯ. ಹಾಗಾಗಿ ನಾವು ಇವತ್ತು ದಿವಸ ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಒಂದು ಕೈಲಾದ ಮಟ್ಟಿಗೆ ಒಂದು ನಮ್ಮ ಸಂಘಟನೆಯಿಂದ ಕರ್ನಾಟಕ ಜೈ ಭೀಮ್ ಚಳುವಳಿಯಿಂದ ನಾವು ಒಂದು ನೋಟ್ಬುಕ್ ವಿತರಣೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಪದಾಧಿಕಾರಿಗಳ ಎಲ್ಲರ ಸಮ್ಮುಖದಲ್ಲಿ, ಮಾಸ್ಟರ್ ಸಮ್ಮುಖದಲ್ಲಿ ಈ ಒಂದು ನೋಟ್ಬುಕ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಇದಕ್ಕೆ ನಮಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ, ಇಲ್ಲ ಸರ್ ನಾವು ಓದ್ತೀವಿ, ನಾವು ಮುಂದೆ ಭಾಳ ಮಟ್ಟಕ್ಕೆ ಬೆಳಿತೀವಿ ಅಂತ ಭರವಸೆ ಕೊಟ್ಟು ನೀವು ನಮ್ಮ ಒಂದು ಪುಸ್ತಕನ ಇಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಿಮಗೆ ಮಕ್ಕಳುಗಳು ಓದ್ಲಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಾನು ನಿಮ್ಮೂರಲ್ಲಿ ಒಂದು ಎಲೆಕ್ಷನ್ ಕೊಡ್ತಾ ಬೇಕಾ? ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಮಕ್ಕಳು ಓದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಏನ್ ಸಂಘಟನೆಯ ಗುರಿ ಇದೆಯೋ, ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋಕ್ಕೆ ಪ್ರಥಮ ಸ್ಥಾನ ಆದ್ಯತೆ ನಾವು ಶಿಕ್ಷಣಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳೋದ್ರ ಮುಖಾಂತರ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಗೆ. ಹಾಗಾಗಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಒಂದು ನೋಟ್ಬುಕ್ ಅನ್ನ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ ಸರ್. ಇಡೀ ಏನು ನಿಮ್ಮ ಎಲ್ಲ ತಂಡಕ್ಕೆ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಮಕ್ಕಳಿಗೆಗೋಸ್ಕರ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನ ಆ ದೇವರು ತಮ್ಮೆಲ್ಲರಿಗೂ ನೀಡಲಿ ಅಂತ ಹೇಳಿ ನಮ್ಮ ಎಲ್ಲ ಪುಟಾಣಿಗಳ ಪರವಾಗಿ, ನಮ್ಮ ಶಾಲಾ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಕೆಳಹಂತದ ಅಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ಇಡೀ ಪ್ರಪಂಚದಲ್ಲಿ ಅವರು ಈಗಾಗಲೇ ನಮ್ಮ ಸ್ನೇಹಿತರು ಶಿವಶಂಕರ್ ಹೇಳಿದಂಗೆ ಸಾಕಷ್ಟು ಪದವಿಗಳನ್ನ ಪಡೆದರೆ. ಅವ್ರ ಆಸ್ತಿ ಅಂದ್ರೆ ಪುಸ್ತಕ, ಅವ್ರ ಆಸ್ತಿ ಅಂದ್ರೆ ಪುಸ್ತಕಗಳು. ನೀವು ಅಷ್ಟೇ 10 ರೂಪಾಯಿಗೆ ಯಾರೋ ಒಂದು ಡೈರಿ ಮಿಲ್ಕ್ ಒಂದು ಚಾಕ್ಲೇಟ್ ತಗೊಳ್ಳೋದ್ರ ಬದಲಿಗೆ 10 ರೂಪಾಯಿಗೆ ಒಂದು ಪುಸ್ತಕ ಕೊಂಡ್ಕೊಳ್ಳಿ. ಒಂದು ಪುಸ್ತಕ ಏನದೆ, ಯಾವುದೇ ಒಂದು ಪುಸ್ತಕ ಆಗಲಿ ಅವರಿಗೆ ಸಾವಿರಾರು ಹೃದಯಗಳು ಮಿಡಿತಾ ಇರ್ತದೆ. ಸಾವಿರಾರು ಹೃದಯಗಳ ಮಿಡಿತ ಒಂದು ಪುಸ್ತಕದಲ್ಲಿ ಇರ್ತದೆ. ಒಳ್ಳೆ ಸ್ನೇಹಿತರು ಅಂದ್ರೆ ನಮ್ಗೆ ಬುಕ್ಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಗ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು. ಶಾಂತಿಯ ಉಳಿಸು, ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ನಮ್ಮ ಹೆಸರು ತಿಮ್ಮಪ್ಪ ಅಂತ. ಈ GLPS ಹೊನ್ನಾರಾಯನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು. ಈ ಒಂದು ದಿವಸ
ನಮ್ಮ ಶಾಲೆಗೆ ಕರ್ನಾಟಕ ಜೈ ಭೀಮ್ ಚಳುವಳಿ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಹಂತದ ಪದಾಧಿಕಾರಿಗಳು ಎಲ್ಲರೂ ಸಹ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಪುಟಾಣಿ ಮಕ್ಕಳುಗಳಿಗೆ ನೋಟ್ ಪುಸ್ತಕ ಮತ್ತು ಸ್ಟೇಷನರಿಗಳನ್ನು ಉಚಿತವಾಗಿ ವಿತರಿಸಿರ್ತಾರೆ. ಈ ಒಂದು ಸಂಘ ಈ ಥರ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರೋದು ಒಂದು ಸಂತೋಷಕರವಾದಂತಹ ಸಂಗತಿ. ಈ ಒಂದು ಕಾರ್ಯಕ್ರಮ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ ತಾಲ್ಲೂಕು ಹಂತದಲ್ಲಿ ನಡೆದರೆ ಭಾಳ ಉತ್ತಮವಾಗಿರ್ತದೆ. ಮತ್ತು ಏನು ಇವತ್ತು ಅನೇಕ ಸಂಘಟನೆಗಳು ತಮ್ಮ ತಮ್ಮ ಅಭಿವೃದ್ಧಿ ತಮ್ಮ ಶ್ರೇಯೋಭಿವೃದ್ಧಿಯನ್ನು ಮಾತ್ರ ನೋಡ್ತಾ ಇರ್ತಾರೆ. ಈ ಥರ ಒಂದು ಸಮಾಜದ ಅಭಿವೃದ್ಧಿ, ಸಮಾಜದ ಏಳಿಗೆ ಮತ್ತು ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಜನಗಳ ಸಮಸ್ಯೆಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಈ ಒಂದು ಸಂಘಕ್ಕೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇದೇ ಥರ ರಾಜ್ಯದ ಹಂತದವರೆಗೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ತಾಲ್ಲೂಕು ಹಂತಗಳಲ್ಲಿ ಒಂದು ಪುಟಾಣಿ ಮಕ್ಕಳಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದೇ ಒಂದು ಕಾರ್ಯವನ್ನು ಮುಂದುವರಿಸಬೇಕು. ಆ ಒಂದು ಶಕ್ತಿಯನ್ನು ಈ ಎಲ್ಲ ಸಂಘಗಳಿಗೆ ನೀಡಲಿ ಅಂದ್ಬಿಟ್ಟು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜೈ ಭೀಮ್.